ವೃಕ್ಷೋತ್ಥಾನ ಪಾರಂಪರಿಕ ನಡಿಗೆ ಈ ಕಾರ್ಯಕ್ರಮದ ಆಯೋಜಕರು ನನ್ನ ಆತ್ಮೀಯ ಸ್ನೇಹಿತರು ಸಚಿವ ಸಂಪುಟದ ಸಹೋದ್ಯೋಗಿಗಳಾದ ಮಾನ್ಯ ಎಂ.ಬಿ. ಪಾಟೀಲ್ ಸರ್ ಅವರೇ, ಮಾನ್ಯ ಸುನಿಲ್ ಪಾಟೀಲ್ ಅವರೇ, ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ, ಬಹಳ ಸಂತೋಷ ಅನಿಸ್ತಾ ಇದೆ. ಬಿಜಾಪುರ್ನಲ್ಲಿ ಒಂದು ವಿನೂತನವಾದಂತ ಈ ವೃಕ್ಷೋತ್ಥಾನ ನಡಿಗೆ ಅಂದ್ರೆ ಕೋಟಿ ಸಸಿ ನೆಡುವಂತ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು 25,000 ಯುವಕರು ಯುವತಿಯರು ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ಹಿರಿಯರ ತನಕ ವಿಶೇಷ ಚೇತನರು ಸಹಿತ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಕೇಳಿ ಬಹಳ ಖುಷಿಯಾಗಿದೆ. ಇವತ್ತು ಸ್ವಾಮೀಜಿ ಅವರಿದ್ದಾರೆ, ವಿವಿಧ ಕ್ಷೇತ್ರದಲ್ಲಿ ಸೇವೆ ಮಾಡಿದಂತವರಿದ್ದಾರೆ. ಹೀಗಾಗಿ ಬಿಜಾಪುರ್ನಲ್ಲಿ ವಿಶೇಷವಾಗಿ ಎಂ.ಬಿ. ಪಾಟೀಲ್ ಅವರು ಸುಮಾರು 2016-17ರಿಂದ ಈ ಭಾಗದಲ್ಲಿ ಹಸಿರೋದಕ್ಕೆ ಬಹಳ ಕಡಿಮೆ ಇದೆ. ಇವತ್ತು ನಮ್ಮಲ್ಲಿ ಪರಿಸರ ತಜ್ಞರ ಒಂದು ಅವರ ವರದಿ ಪ್ರಕಾರ ಇವತ್ತು ಭೂಭಾಗದ 33% ಅರಣ್ಯ ಇರಬೇಕು. ಕರ್ನಾಟಕ ರಾಜ್ಯದಲ್ಲಿ 21% ಇದೆ. ಅದರ ನಮ್ಮ ಭಾಗದಲ್ಲಿ ಬಿಜಾಪುರ್ನಲ್ಲಿ ಬರೀ 0.17%, ಅಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಕಡಿಮೆ ಹಸಿರೋದಕ್ಕೆ ಬಿಜಾಪುರ್ನಲ್ಲಿ ಇದ್ದಂಥದ್ದು. ಇದನ್ನು ಮನಗಂಡು ಎಂ.ಬಿ. ಪಾಟೀಲ್ ಅವರು ಮತ್ತು ಅವರೆಲ್ಲ ಜನಪ್ರತಿನಿಧಿಗಳೆಲ್ಲರೂ ಸೇರಿಕೊಂಡು ಈ ಯೋಜನೆಯನ್ನು ಹಾಕಿಕೊಂಡು ಜಿಲ್ಲಾಡಳಿತ ಮತ್ತೆ ವಿವಿಧ ಸಂಘ ಸಂಸ್ಥೆಗಳು, ವಿಶೇಷವಾಗಿ ನಮ್ಮ ಅರಣ್ಯ ಇಲಾಖೆ, ಪ್ರಾದೇಶಿಕ ಅರಣ್ಯ ಇಲಾಖೆ ಇರಬಹುದು, ಸಾಮಾಜಿಕ ಅರಣ್ಯ ಇಲಾಖೆ, ಕೆಬಿಜಿಎನ್ಎಲ್ ವಿಭಾಗದ ಅರಣ್ಯ ಇಲಾಖೆ, ಇವರ ಸಂಯುಕ್ತಾಶ್ರಯದಲ್ಲಿ ಇಲ್ಲಿವರೆಗೆ 1.5 ಕೋಟಿ ಸಸಿಯನ್ನು ನೆಟ್ಟಿದ್ದಾರೆ, ಪೋಷಣೆ ಮಾಡಿದ್ದಾರೆ, ಮರ ಬೆಳೆಸಿದ್ದಾರೆ, ಬೆಳೆಸಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನಮ್ಮೆಲ್ಲರಿಗೆ ಕೀರ್ತಿ ಬರುವಂತ ರೀತಿಯಲ್ಲಿ ಬಿಜಾಪುರ್ನಲ್ಲಿ ಇವತ್ತು 0.17% ಇದ್ದಂತ ಹಸಿರೋದಕ್ಕೆ 2% ಮಾಡಿದ್ದಾರೆ. ಭೂಮಿಯಂತೆ ಹೆಚ್ಚಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಹಸಿರೋದಕ್ಕೆ ಜಾಸ್ತಿ ಮಾಡಬಹುದು. ಎಲ್ಲಿ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ರಸ್ತೆ ಬದಿಗಳಲ್ಲಿ ಸಸಿಗಳನ್ನು ನೆಟ್ಟಿ ಇವತ್ತು ಪಾಲನೆ ಪೋಷಣೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಮುಂದಿನ 10 ವರ್ಷದ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಈ ವರ್ಷನೂ ಲಕ್ಷಾಂತರ ಸಸಿಗಳನ್ನು ನೆಟ್ಟಿ ಪೋಷಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ನೋಡಿ, ಇದರ ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ನಮ್ಮ ತಾಪಮಾನ ಇವತ್ತೇನು ನಮ್ಮ ಎದುರುಗಡೆ ಎಲ್ಲಕ್ಕಿಂತ ದೊಡ್ಡ ಸವಾಲಿದೆ ಅಂತ ಹೇಳಿದ್ರೆ ಹವಾಮಾನ ಬದಲಾವಣೆ. ಹವಾಮಾನ ಬದಲಾವಣೆಯಿಂದ ಏನೇನು ಪ್ರಕೃತಿ ವಿಕೋಪ ಆಗ್ತಾ ಇದೆ ನಾವು ನೋಡ್ತಾ ಇದ್ದೇವೆ. ಈ ವರ್ಷ ಸಹಿತ ಇವತ್ತು ಮಳೆ ವಾಡಿಕೆ ಅಂತ ಬೀಳುವಂತ ಎಷ್ಟು ಮಳೆ ಇದೆ ಅಷ್ಟೇ ಇದೆ. ಆದರೆ ಒಂದು ತಿಂಗಳಲ್ಲಿ ಬೀಳುವಂತ ಮಳೆ ಒಂದು ವಾರದಲ್ಲಿ ಬೀಳ್ತಾ ಇದೆ. ಒಂದು ವಾರದಲ್ಲಿ ಬೀಳುವಂತ ಮಳೆ ಒಂದೇ ದಿವಸದಲ್ಲಿ ಬಿದ್ದು ಬೆಳೆ ನಷ್ಟ ಆಗಿದ್ದು ನಾವು ನೋಡಿದ್ದೇವೆ. ಬಿಜಾಪುರಲ್ಲಾಗಿದೆ, ಕಲಬುರಗಿ ಬೀದರ್ಲಾಗಿದೆ. ರಾಜ್ಯದಲ್ಲಿ 15 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಹೀಗಾಗಿ ಇವೆಲ್ಲ ಪ್ರಕೃತಿ ವಿಕೋಪದಿಂದ ಗುಡ್ಡ ಕುಸಿತ ಆಗಿದಂಥದ್ದು, ತಾಪಮಾನ ಹೆಚ್ಚಿಗೆ ಆಗಿ ಜನ ಸಾಯ್ತಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಎಲ್ಲಾ ಕಡೆ ಮಾಲಿನ್ಯ ಇದೆ, ಆಹಾರದಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ. ಇವೆಲ್ಲದಕ್ಕೆ ಇವತ್ತು ಪರಿಹಾರ ಏನಿದೆ ಅಪ್ಪ? ಪರಿಹಾರ ಮರ ಗಿಡ. ಕರೋನಲ್ಲಿ ನಾವು ನೋಡಿದ್ದೇವೆ. ಇವತ್ತು ನಮಗೆ ಆಮ್ಲಜನಕ ಯಾರು ಕೊಡ್ತಾರೆ? ಆಮ್ಲಜನಕ ಕೊಡುವಂಥದ್ದು ಮರ ಗಿಡಗಳು. ಇಂಗಾಲ ಡೈಆಕ್ಸೈಡ್ ಅನ್ನು ಸೇವನೆ ಮಾಡಿ ಏನು ಒಂದು ವಾಹನಗಳಿಂದ, ಕೈಗಾರಿಕೆಗಳಿಂದ ಬರ್ತದೆ. ನಮಗೆ ಶುದ್ಧವಾದಂತಹ ಗಾಳಿ ಕೊಡುವಂತ ಶಕ್ತಿ ಬರೀ ಮರಗಳಿಗಿದೆ, ಗಿಡಗಳಿಗಿದೆ. ಗಿಡ ಮರ ಬೆಳೆಸುವಂತ ಒಂದು ಕೆಲಸ ಎಂ.ಬಿ. ಪಾಟೀಲ್ ಅವರು ಅವ್ರ ತಂಡದವರು ಮಾಡ್ತಾ ಇದ್ದಾರೆ. ಮತ್ತೆ ಬಿಜಾಪುರ್ ಇದರ ಹಸಿರೋದಕ್ಕೆ ಜಾಸ್ತಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಏನು ವಾಡಿಕೆ ಅಂತ ಬೀಳುವಂತ ಮಳೆ ಏನಿದೆ ಅದರಲ್ಲೂ ಜಾಸ್ತಿ ಆಗಿದೆ ಅಂತ ಹೇಳಿ ಇವತ್ತು ನಮಗೆ ಮಾಹಿತಿ ಬರ್ತಾ ಇದೆ. ಬಹಳ ಉತ್ತಮವಾದಂತ ಒಂದು ಬೆಳಿಗ್ಗೆ ಇದೆ. ಇವತ್ತು ನಾನು ನೋಡಿದೆ, ಈ ಒಂದು ಚಳಿಯಲ್ಲೂ ಸಹಿತ ಸಾವಿರಾರು ಜನ ಇದರಲ್ಲಿ ಭಾಗಿಯಾಗಿದ್ದಂಥದ್ದು ನಮಗೆ ಬಹಳ ಖುಷಿಯಾಗಿದೆ. ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವನಾಗಿ ಇವತ್ತು ನನ್ನ ಪರವಾಗಿ ಮಾನ್ಯ ಎಂ.ಬಿ. ಪಾಟೀಲ್ ಅವರಿಗೆ, ಅವರೆಲ್ಲ ತಂಡದವರಿಗೆ ಹಾರ್ದಿಕ ಅಭಿನಂದನೆ. ಇವತ್ತು ನಾನು ಸಚಿವನಾದ ಮೇಲೆ ನಮ್ಮ ಸರ್ಕಾರ ಈ ಒಂದು 2.5 ವರ್ಷದಲ್ಲಿ 11 ಕೋಟಿಯನ್ನು ಸಸಿಯನ್ನು ನೆಟ್ಟಿದ್ದೇವೆ. ನೆಟ್ಟಿದ್ದಂಥದ್ದು ಪಾರದರ್ಶಕವಾಗಿ ನಮ್ಮ ಸಾಮಾಜಿಕ ಜಾಲತಾಣ ಏನಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು, ಅದರಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಯಾರು ಬೇಕಾದ್ರೂ ನೋಡಬಹುದು ಅನ್ನುವಂಥದ್ದು. ಅದರ ಸಸಿಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ 90% ವರೆಗೆ ಸರ್ವೈವಲ್ ರೇಟ್ ಇರಬೇಕು ಅನ್ನುವಂತ ರೀತಿಯಲ್ಲಿ ಪೋಷಣೆಯನ್ನು ಮಾಡ್ತಾ ಇದ್ದಾವೆ. ಇವತ್ತು ಅರಣ್ಯ ಒತ್ತುವರಿ ತೆರವು ಮಾಡುವಂಥದ್ದು,
ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು, ಪ್ರಕೃತಿ ಪರಿಸರ ಸಮತೋಲನ ಕಾಪಾಡುವಂತ ಕೆಲಸ ಮಾಡುವಂಥದ್ದು, ಸ್ವಚ್ಛತೆ ಕಾಪಾಡುವಂಥದ್ದು, ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ಪಟ್ಟಣಗಳು ಗ್ಯಾಸ್ ಚೇಂಬರ್ಗಳು ಆಗಬಾರದು. ಇವತ್ತು ಜನ ಮುಂದಿನ ಪೀಳಿಗೆ ಏನಿದೆ ಇರುವಂತದ್ದು ಒಂದೇ ಭೂಮಿ, ಆ ಭೂಮಿ ಆರೋಗ್ಯಕರವಾಗಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡುವಂತಹ ರೀತಿಯಲ್ಲಿ ಇವತ್ತು ನಮ್ಮ ಅರಣ್ಯ ಇಲಾಖೆ ಕೆಲಸ ಮಾಡ್ತಾ ಇದೆ. ಮಾನ್ಯ ಎಂ.ಬಿ. ಪಾಟೀಲ್ ಅವರು ನಿನ್ನೆ ನನಗೆ ದೂರವಾಣಿ ಮುಖಾಂತರ ಮಾತನಾಡಿ ನೀವು ಬರಲೇಬೇಕು ಅಂತ ಹೇಳಿ ನನಗೆ ಅವರು ಹೇಳಿದ್ರು. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬಿಜಾಪುರ ಒಂದು ಮಾದರಿ ಆಗ್ತದೆ. ಹೀಗಾಗಿ ಇಲ್ಲಿ ನಾನು ಬಂದು 5 ಲಕ್ಷ ಬಂದಿದ್ದೇನೆ. ಮತ್ತೆ ಈ ವರ್ಷ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಇವತ್ತು ಎತ್ತರದ ಸಸಿ ನೆಟ್ರೆ ಅದನ್ನು ಸರ್ವೈವಲ್ ರೇಟ್ ಜಾಸ್ತಿ ಇರ್ತದೆ. ಹೀಗಾಗಿ ಅರಣ್ಯ ಇಲಾಖೆ ವತಿಯಿಂದ ಈ ವರ್ಷನೇ 14/20 ಎತ್ತರದ 5 ಲಕ್ಷ ಎತ್ತರದ ಸಸಿಯನ್ನು ನೆಟ್ಟಿ ರಸ್ತೆ ಬದಿಯಲ್ಲಿ ಎಲ್ಲೆಲ್ಲ ಸಸಿಗಳನ್ನು ನೆಡುವಂತ ಕೆಲಸ ಇವತ್ತು ಅರಣ್ಯ ಇಲಾಖೆ ಮಾಡ್ತದೆ ಅನ್ನುವಂತ ಮಾತನ್ನು ನಾನು ನಮ್ಮ ಎಂ.ಬಿ. ಪಾಟೀಲ್ ಅವರಿಗೆ ಮತ್ತು ಬಿಜಾಪುರದ ಎಲ್ಲ ಜನತೆಗೆ ಹೇಳಲಿಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಶುಭಾಶಯಗಳು, ಎಲ್ಲರಿಗೂ ಅಭಿನಂದನೆಗಳು. ಹಿಂದೆ ಸಂಸ್ಕೃತದಲ್ಲಿ ಒಂದು ಇವತ್ತು ಘೋಷವಾಕ್ಯ ಇದೆ. ಇವತ್ತು ಏನಂದ್ರೆ ಧರ್ಮೋ ರಕ್ಷಿತೆ ರಕ್ಷಿತ ಅಂತ ಹೇಳಿ, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವ್ರಿಗೆ ಧರ್ಮ ರಕ್ಷಣೆ ಮಾಡ್ತದೆ. ಇವತ್ತು ನಾವೆಲ್ಲ ವೃಕ್ಷೋ ರಕ್ಷಿತೆ ರಕ್ಷಿತ, ಯಾರು ಮರಗಳನ್ನು ಗಿಡಗಳನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಮರ ಗಿಡ ರಕ್ಷಣೆ ಮಾಡ್ತದೆ. ಹೀಗಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳಿ ನಾನು ಇನ್ನೂ ಹೆಚ್ಚಿನ ಹೊತ್ತು ಇರಬೇಕು ಅಂತಿದ್ದೆ. ನಮ್ಮ ತಾಲೂಕಿನಲ್ಲಿ ವಿಶೇಷವಾದಂತಹ ಒಂದು ಸಭೆಯನ್ನು ಕರೆದಿದ್ದೇನೆ. 10 ಗಂಟೆಗೆ ಇದ್ದಂಥದ್ದು ನಾನೀಗ 2 ಗಂಟೆಗೆ ಮಾಡಿದ್ದೇನೆ. ಇಲ್ಲಿಂದ ಹೋಗ್ಲಿಕ್ಕೆ ಸುಮಾರು 4.25 ತಾಸು ಬೇಕಾಗ್ತದೆ. ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದಿಸಿ 20 ಕಿಲೋಮೀಟರ್ ಮ್ಯಾರಥಾನ್ ವಾಕ್ ಆಗಿದೆ, ಪಾರಂಪರಿಕ ನಡಿಗೆ ಆಗಿದೆ. 5 ಕಿಲೋಮೀಟರ್ಗಂತೂ ಸಾವಿರಾರು ಜನ ನಾವು ಸ್ವಲ್ಪ ಓಡಿದ್ದೇವೆ. ಇನ್ನೂ ಹೆಚ್ಚಿಗೆ ಒಂದು ಅಪ್ಪಾಜಿ ನಾಡಗೌಡರು ಬಂದಿದ್ದಾರೆ. ಅಪ್ಪಾಜಿ ನಾಡಗೌಡರಿಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಎಲ್ಲ ಶಾಸಕರು ಬಹಳಷ್ಟು ಜನ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಶುಭ, ಎಲ್ಲರಿಗೂ ಅಭಿನಂದನೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಈಗ ಹೊಸದಾಗಿ ಒಂದು 5 ಲಕ್ಷ ಸಸಿ ಇವತ್ತು ತಯಾರು ಮಾಡುವಂತದಕ್ಕೆ ಅನುದಾನ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಅಲೋಕೇಟ್ ಮಾಡ್ತೇವೆ, ಮುಂದೆ ಕೊಡ್ತೇವೆ. ಈಗ ಅರಣ್ಯ ಇಲಾಖೆಯಿಂದ ಸಸಿಗಳನ್ನ ನೆಡ್ತಾರೆ ಸರ್, ಅದು ಮೇಂಟೆನೆನ್ಸ್ ಆಗ್ತಾ ಇಲ್ಲ. ನಿರ್ವಹಣೆ ಮಾಡ್ತಾ ಇದ್ದಾರೆ. ಒಂದು ತಂಡವನ್ನು ಮಾಡಿದ್ದೇವೆ. ಎಲ್ಲೆಲ್ಲಿ ಇವತ್ತು ಸಸಿಗಳು ಹಾಳಾಗಿದೆ ರಿಪ್ಲೇಸ್ ಮಾಡಲಿಕ್ಕೆ ಹೇಳಿದ್ದೇನೆ. ಬಹಳ ಇನ್ನು ಎಲ್ಲೆಲ್ಲಿ ಈ ರೀತಿ ನಿಮ್ ಗಮನಕ್ಕೆ ಬಂದ್ರೆ ನಮಗೆ ತಿಳಿಸಿ ಸರಿಪಡಿಸುವಂತ ಕೆಲಸ ಮಾಡ್ತೇವೆ. ಅಧಿವೇಶನ ಇದೆ. ನಾವು ಹೇಳ್ಬೇಕೀಗ ಈ ವೃಕ್ಷ ಅಭಿಯಾನ ಇಡೀ ರಾಷ್ಟ್ರದ ನಾನು ನಮ್ಮ ಸಚಿವರಾದಂಥ ವಿನಂತಿ ಮಾಡಿಕೊಂಡಿದ್ದೆ. ನಾವು ಬಂದರೆ ಅದಕ್ಕೆ ಸ್ವಲ್ಪ ಜನತೆ ಗೌರವ ಆಗ್ತದೆ ಬರಬೇಕು ಅಂದರೆ ಭಾಳ ಸಂತೋಷದಿಂದ ನೋಡಿಕೊಂಡು ಗೊತ್ತಿರಬೇಕು. ರಾತ್ರಿ 4 ಗಂಟೆಗೆ ಅದು ಕಾರ್ಯಕ್ರಮ ಮುಗಿಸಿ 12 ಗಂಟೆಗೆ ಕಾರ್ಯಕ್ರಮ ಮುಗಿಸಿ ಗೊತ್ತು. ರಾತ್ರಿ 4 ಗಂಟೆಗೆ ಇವತ್ತು ದಿವಸ ನಮ್ಮಲ್ಲಿ ಬಂದು ಇವತ್ತು ದಿವಸ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ನಾನು ಅವ್ರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದಲ್ಲದೆ ನಮ್ಮ ಒಂದು ಬೇಡಿಕೆ ಇತ್ತು, ನಮಗೆ 5 ಲಕ್ಷ ಸಸಿಗಳ ಒಂದು ಸಮಸ್ಯೆ ಆಗ್ತಿದೆ. 5 ಲಕ್ಷ ಸಸಿಗಳನ್ನ ಇವತ್ತು ದಿವಸ ಎಕ್ಸ್ಟ್ರಾ ಆಗಿ ಹೆಚ್ಚಿನದಾಗಿ ಒಂದು ದಿವಸ ಕೊಡಬೇಕು. 10 ಲಕ್ಷ ಕೇಳಿದ್ದೀವಿ, 5 ಲಕ್ಷ ಅಂತ ಮಿನಿಮಮ್ ಕೊಡ್ತಿದ್ದೀವಿ. ಸಾಧ್ಯ 10 ಲಕ್ಷ ಕೂಡ ಕೊಡ್ತೀವಿ. ಕೆ ಬಿ ಜನರಲ್ಲಿ ನಮಗೆ ಸಸಿಗಳು ಸಿಗ್ತವೆ, ನಮಗೆ ಅದು ತೊಂದರೆ ಆಗ್ತದೆ ಕೂಡ ಮಾಡಿದ್ದಾರೆ. 5 ಲಕ್ಷ ಸಸಿಗಳನ್ನ ಮಿನಿಮಮ್ ಆಗಿ ನಾನು ಕೊಡ್ತೀನಿ ಅಂತ ಮಾಡಿದ್ದಾರೆ. ಇಲ್ಲಿ ಬಂದು ಈ ಓಟದಲ್ಲಿ ಪಾಲ್ಗೊಂಡು ಸ್ವತಃ ಇದನ್ನೆಲ್ಲನೂ ಕೂಡ ವೀಕ್ಷಿಸಿ ಇದೆಲ್ಲವನ್ನ ತಿಳ್ಕೊಂಡು ದಿವಸ ನಮ್ಮ ಅರಣ್ಯ ಸಚಿವರು ಪರಿಸರ ಸಚಿವರು ಬಂದು ನಮಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ವಿಶೇಷವಾದಂಥ ಮೊದಲು ಹೇಳಿದ್ರಲ್ಲ, ಈಗ 0.17 ಇದ್ದು 2% ಹೋಗಿದೆ. ಇನ್ನೂ ಬಹಳ ಹೋಗ್ಬೇಕಿದ್ರು, ಇನ್ನು 30-40 ವರ್ಷ ಹೋಗ್ಬೇಕಾಗ್ತದೆ. ನಾವು ಈಗ ಮುಂದಿನ 5 ವರ್ಷಗಳಲ್ಲಿ ನಾವು 3 ಕೋಟಿಯನ್ನ ಮುಟ್ಟಬೇಕು. ಅದರ ಮುಂದಿನ 5 ವರ್ಷದಲ್ಲಿ 10 ವರ್ಷದಲ್ಲಿ 5 ಕೋಟಿ
ನಡಬೇಕು ಅಂತ ನಾವು ಮಾರ್ಗದರ್ಶನ ಮಾಡಿದ್ದೀವಿ. ಸಚಿವರು ಕೂಡ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾರೆ. ನಾವೆಲ್ಲರೂ ಕೂಡಿ ಇದರಲ್ಲಿ ಜಿಲ್ಲಾಡಳಿತ, ಅರಣ್ಯ ಇಲಾಖೆ, ಕೋಟಿ ಶಾಸಕರಷ್ಟು ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಕೂಡಿಕೊಂಡು ಸಹ ಯಶಸ್ವಿಯನ್ನು ಮಾಡಿದ್ದೀರಿ. ಮಾಧ್ಯಮಗಳಿಗೂ ಕೂಡ ಸಹಕಾರ ಮಾಡಿದ್ದೀರಿ. ನ್ಯೂಯಾರ್ಕ್ ಟೈಮ್ಸ್ವರೆಗೆ ತಪ್ಪಿಕೊಂಡಿರುವಂಥ ಕೆಲಸವನ್ನು ಮಾಡಿದ್ದೀರಿ. ಜಿಲ್ಲಾ ಮಟ್ಟದಿಂದ ರಾಜ್ಯ, ರಾಷ್ಟ್ರ ಮಟ್ಟದಿಂದ ನೀವು ಮಾಡಿದ್ದೀರಿ. ಸಿದ್ದೇಶ್ವರ ಮಾಡ್ತಾ ಇದ್ದೀವಿ. ಈ ವರ್ಷ ಸಚಿವರು ಹೇಳಿದಂಗೆ 33% ಆಗ್ಬೇಕಾದ್ರೆ ಭಾಳ ಸಮಯ ತಗೋತದೆ, 50 ವರ್ಷ ಬೇಕಾಗುತ್ತೆ. ನಾವು ಹಂತವಾಗಿ ಈಗ 5 ಕೋಟಿ ನಾವು ರೀಚ್ ಆದೀವಿ ಅಂದರೆ ನಮಗೆ ಒಂದು ಕನಿಷ್ಠ ಪಕ್ಷ 7-8% ನಾವು ರೀಚ್ ಆಗ್ತೀವಿ. ಮುಂದಿನ ಪೀಳಿಗೆ ನಡೆಸ್ಕೊಂಡು ಹೋಗ್ತೀವಿ. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ನಾವು ನೋಡಿದ್ದೀವಿ, ಎಲ್ಲರೂ ಕೂಡ ನಮಗೆ ಯಾವುದೇ ರೀತಿಯಿಂದ ನಾವಿಲ್ಲ. ಮತ್ತು ಬಹುಶಃ ನನಗಿಂತ ಹೆಚ್ಚಿಗೆ ಇವತ್ತು ಸಹ ಆ ಟೀಮ್ ಕಳೆದ 3 ವರ್ಷ ನೋಡ್ತಾ ಇದ್ದೀನಿ. ನಾನು 1 ಮೀಟಿಂಗ್ 2 ಮೀಟಿಂಗ್ ಆದಮೇಲೆ ಟೀಮ್ ಏನಿದೆಲ್ಲ ಅವರೇ ನಮ್ಮ ಒಂದು ರಿಕ್ವೈರ್ಮೆಂಟ್ಸ್ ಅದಕ್ಕೆ ಅವ್ರಿಗಿಲ್ಲ. ಇದು ಜನರ ಒಂದು ಆಂದೋಲನ ಆಗಿದೆ. ನಾವೇನೋ ಪ್ರಾರಂಭ ಮಾಡಿರ್ಬೋದು, ಮಾರ್ಗದರ್ಶನ ಮಾಡ್ತಿರ್ಬೋದು, ಆದರೆ ಜನರು ಪರ್ಟಿಕ್ಯುಲರ್ಲಿ NIT ಒಂದು ವಾಲಂಟಿಯರ್ ಆಗಿ ನಮ್ಮ ಯುವಕರು ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಾದರಿ ಆಗಿರೋ ಕೆಲಸ ಇದೆ. ಅದನ್ನು ಸ್ವತಃ ನೋಡಬೇಕು ಅಂತ ನಾನು ಸಚಿವರಿಗೆ ಹೇಳಬೇಕು. ಮತ್ತು ನೋಡಿದಾಗ ಗೊತ್ತಾಗುತ್ತೆ ಅಂದರೆ ಓದಿ ಟಿವಿಯಲ್ಲಿ ನೋಡಿದ್ರೆ ಅಂದರೆ ಅವರು ಸಂಪೂರ್ಣವಾಗಿ ಒಂದು ಇದ್ರೂ ಕೂಡ 4 ಗಂಟೆಗೆ ಬಂದು ನೇರವಾಗಿ ಉದ್ಘಾಟನೆ ಮಾಡಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ. 4 ಗಂಟೆನೂ ಕೂಡ ಅವ್ರ ಜೊತೆಗೆ ಹಸಿರು ಜೊತೆಗೆ ನಾವು ಮುಂದೆ ಮಾಡಿದ್ದೀವಿ. ಆರೋಗ್ಯ ಮತ್ತು ಸ್ವಚ್ಛ ವಿಜಯಪುರ ಜಿಲ್ಲೆ, ಬರೀ ನಗರ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆ. ಅದನ್ನು ನಾವು CEO ಮತ್ತು ಜಿಲ್ಲಾಧಿಕಾರಿಗಳೆಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಆ ಸ್ವಚ್ಛತೆ ಬಗ್ಗೆ ಕೂಡ ನಾವು ಇದು ಮಾಡುವಂಥದ್ದು ಮತ್ತು ಆರೋಗ್ಯದ ಕಡೆ ನಾವು ಗಮನ ಹರಿಸುವಂಥದ್ದು 3 ಇದನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಪಾರಂಪರಿಕ ನಮ್ಮ ಏನು ಐತಿಹಾಸಿಕ ಇದು ಅದನ್ನು ಸ್ಮಾರಕಗಳ ರಕ್ಷಣೆ ಸಲುವಾಗಿ ಹೆರಿಟೇಜ್ ಕೂಡ ನಾವು ಮಾಡ್ತಾ ಈಗ KBJ ಅನ್ನೋದು 5 ವರ್ಷ ಇತ್ತು. ಅದು ಕೋಟಿ ವೃಕ್ಷ ಅಂತ ಬಂದರೆ 5 ವರ್ಷ ಪ್ರೋಗ್ರಾಮ್ ಇತ್ತು. 5 ವರ್ಷ ಮುಗಿದಲ್ಲ, 3 ವರ್ಷ ಆಗಿದೆ. ಈಗ ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೂ ಗಮನಕ್ಕೆ ತಂದಿದ್ದೀನಿ. ಬೇಕಾದ್ರೆ ಅವರು ಟೇಕ್ ಓವರ್ ಮಾಡೋಕ್ಕೆ ಸಾಧ್ಯದನ್ನ ಅದನ್ನು ಕೂಡ ಅವರು ವಿಚಾರ ಮಾಡ್ತಾರೆ. ಸಚಿವರು ಬಂದಿದ್ದಾರೆ, ಮುಖ್ಯಮಂತ್ರಿಗಳಾಗಿ ಸಂಬಂಧಿಸಿದ ಸಚಿವರು ಬಂದಿದ್ದಾರೆ. ಮುಖ್ಯಮಂತ್ರಿಗಳ ಸರಿ ಕಳೆದ ವರ್ಷ 10,000 ಇತ್ತು. ಕಳೆದ ವರ್ಷ 10,000 ಓಡಿದ್ರು ಜನ. ಈ ವರ್ಷ 20+ ಆಗಿದೆ. ವರ್ಷ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಈ ಸಲ ನಾವು ನಡವಳಿಕೆ 14 ದಿವಸ ಸ್ಟಾಪ್ ಮಾಡಿದ್ದೀವಿ. ಯಾಕಂದ್ರೆ ನಾವು ರಿಜಿಸ್ಟ್ರೇಷನ್ ಬಾರಿ ಮಾಡೋದಿಲ್ಲ. ಚಿಪ್ಸು ಗಿಪ್ಸು ಭಾಳಷ್ಟು ಅದು ಇದೆ. ಅವರು ಮಾಡಿದ ತಕ್ಷಣ ಮಾಡೋಕ್ಕೆ ಆಗೋದಿಲ್ಲ. ನಮಗೆ ಈಗ ರೆಡಿ ಮಾಡ್ತಾರೆ. ಮತ್ತೆ ಕಡೆಗೆ ಭಾಳ ಒತ್ತಾಯ ಒಂದು ಸ್ವಲ್ಪ ಮಾಡ್ತಾರೆ. 23,000 ಆಗಿದೆ. ದೊಡ್ಡದಾಗ್ತದೆ. ಅದು ಒಂದು ಹೇಳ್ತೀನಿ, ಇದು ವಿಜಯಪುರ ಜಿಲ್ಲೆಯ ಪ್ರತಿಯೊಬ್ಬರ ಒಂದು ಕೊಡುಗೆ. ಎಲ್ಲರೂ ಪಾರ್ಟಿಸಿಪೇಷನು, ಎಲ್ಲರೂ ಕೂಡ ಇದಕ್ಕೆ ಶ್ರಮ ಕೆಲಸ ಮಾಡಿದ್ರು. ನಾನೇನು ನೋಡಿದೆ, ಅನೇಕ ಗೋಷ್ಠಿಗಳು ಕೂಡ ಆಯ್ತು. ಅನೇಕ ಗೋಷ್ಠಿಗಳು ಆಯಿತು, ಮಕ್ಕಳು ಓಡಿದ್ರು. ನೆಕ್ಸ್ಟ್ ಟೈಮ್ ಮಕ್ಕಳ ಓಟವನ್ನು ಇನ್ನೂ ವ್ಯಾಪಕವಾಗಿ ಮಾಡ್ತಾ ಇದ್ದೀವಿ. ಗ್ರಾಮ ಮಟ್ಟದಿಂದ ಹೋಬಳಿ ಮಟ್ಟ, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೇಗೆ ಕ್ರೀಡಾಕೂಟ ಮಾಡ್ತಾರೆ, ಹಾಗೆ ಸರ್ಕಾರಿ ಶಾಲಾ. ಯಾಕಂದ್ರೆ ಸರ್ ಕಾಲದಲ್ಲಿ ಓಡಿಬಿಟ್ಟು ಸಹ ಅವರು ಪ್ರೈಸ್ ತೊಗೊಂಡ್ರು. ಕಬ್ಬಾಗಿ ಇದು ಅಂತೆಲ್ಲ ನಮ್ಮ ನಗರದ ಮಕ್ಕಳೆಲ್ಲರೂ ಶೂ ಹಾಕೊಂಡು ನೋಡಿದ್ರು. ಬರಗಾಲದಲ್ಲಿ ಹಾಕೊಂಡು ಪ್ರೈಸ್ ತೊಗೊಂಡ್ರು. ಬರಗಾಲದಲ್ಲಿ ಓಡಿ ಕಾಲಲ್ಲಿ ನೋಡಿ ಎಲ್ಲರೂ ಕೂಡ ಇದೆ. ಅದಕ್ಕೆ ಮುಂದಿನ ವರ್ಷ ಇನ್ನೂ ಮಕ್ಕಳ ಓಟ ಏನಿದೆಲ್ಲ ವ್ಯಾಪಕವಾಗಿ ಮಾಡ್ತೀವಿ. ನೀವು ಕೂಡ ಮಾಧ್ಯಮದಲ್ಲಿ ನೀವು ಓದಿದ್ದೀರಿ. ನಾಳೆಯಿಂದ